ನೋಡಿದ್ರೂ ದೆಹಲಿ ರಣರಂಗದ್ದೇ ಸುದ್ದಿ ಸದ್ದು ಮಾಡ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಕ್ರೋಚ್ ಪಾರ್ಟಿ ನಡೆಸಿದಂತಹ ಪ್ರತಿಭಟನೆಯ ವೇಳೆ ಆದಂತಹ ಗಲಾಟೆ ಏನಿದೆ, ಆ ಲಾಠಿಯೇಟನ್ನ ವಿರೋಧಿಸಿ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟಗಿನ ಪ್ರತಿಭಟನೆ ನಡೆಸಿತು. ಅದರ ಮುಂದುವರೆದ ಭಾಗವಾಗಿ ಈಗ ಸಂಸತ್ಗೂ ಕಪ್ಪು ಬಟ್ಟೆ ಧರಿಸಿಕೊಂಡು ಬಂದಿದ್ದಾರೆ ರಾಹುಲ್ ಗಾಂಧಿ. ಪ್ರಿಯಾಂಕಾ ವಾದ್ರಾ ಕೂಡ ಕಪ್ಪು ಬಟ್ಟೆ ಧರಿಸಿಕೊಂಡು ಬಂದಿದ್ದು ಸಂಸತ್ಗೆ ಕಾಂಗ್ರೆಸ್ನ ಸಂಸದರೆಲ್ಲ ಕಪ್ಪು ಬಟ್ಟೆ ಧರಿಸಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಎಸ್ಪಿ ಸಂಸದರು ಕೂಡ ಇದೇ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಸತ್ ಎದುರು ಪ್ರತಿಭಟನೆಗೆ ಕೈ ನಿರ್ಧಾರ ಮಾಡಿದೆ. ನಿನ್ನೆ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅಂತ ಹೇಳಿ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಹೈಡ್ರಾಮಾನೇ ನಡೀತು. ವಶಕ್ಕೆ ಪಡೆದು ರಾಹುಲ್ ಗಾಂಧಿ, ಪ್ರಿಯಾಂಕಾ ಅವರನ್ನೆಲ್ಲ ಸುಮಾರು 3 ತಾಸು ಇರಿಸಲಾಗಿತ್ತು. ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ನೆಲದಲ್ಲೇ ಬಿದ್ದು ಹೊರಳಾಡಿ ಪೊಲೀಸರು ವಶಕ್ಕೆ ಪಡೆಯೋದಕ್ಕೆ ಮುಂದಾಗ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಹೈಡ್ರಾಮಾ ನಡೀತು. ಅದರ ಮುಂದುವರೆದ ಭಾಗ ಸಂಸತ್ಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ನಾಯಕರು ಮತ್ತು ಒಟ್ಟಾರೆ ಇಂಡಿ ಒಕ್ಕೂಟದ ಎಲ್ಲ ಸಂಸದರು. ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಎಲ್ಲರೂ ಕೂಡ ಕಪ್ಪು ಬಟ್ಟೆಯಲ್ಲೇ ಬಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಪ್ರಮುಖವಾದಂತಹ ಬೇಡಿಕೆ. ಸಂಸತ್ನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶ ಆಗಬೇಕು ಅನ್ನುವಂತಹ ಬೇಡಿಕೆ. ಜೊತೆಗೆ ಗೃಹ ಸಚಿವರು ಮಾತನಾಡಬೇಕು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಬೇಕು ಎನ್ನುವಂತಹ ಆಗ್ರಹವನ್ನು ವಿಪಕ್ಷಗಳು ಮಾಡ್ತಾ ಇವೆ. ನಿನ್ನೆ ಕೂಡ ಭಾರಿ ಹೈಡ್ರಾಮಾ ಆಗಿತ್ತು. ಗಮನಿಸ್ತಾ ಇದ್ವಿ, ರಾಹುಲ್ ಗಾಂಧಿ ಅವರನ್ನ ಸುಮಾರು 3 ಗಂಟೆಗಳ ಕಾಲ ಅವ್ರನ್ನ ವಶಕ್ಕೆ ಪಡೆದಿದ್ರು ಪೊಲೀಸ್ನವರು. ವಶಕ್ಕೆ ಪಡಿಬೇಕಾದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೈಡ್ರಾಮಾ ಆಯಿತು. ಅವರ ಟೀ ಶರ್ಟ್ ಹರಿದೋಗಿದೆ, ಜೊತೆಗೆ ಶೂ ಎಲ್ಲ ಕಿತ್ತೋಗಿದೆ, ಜೊತೆಗೆ ಅವರ ಮುಖಕ್ಕೂ ಕೂಡ ಗಾಯ ಆಗಿತ್ತು, ರಕ್ತ ಬರ್ತಾ ಇತ್ತು. ಈ ರೀತಿಯಾಗೆಲ್ಲ ಸಾಕಷ್ಟು ಹೈಡ್ರಾಮಾ ನಿನ್ನೆ ಕ್ರಿಯೇಟ್ ಆಗಿತ್ತು. ಅದರ ಮುಂದುವರಿದ ಭಾಗ ಇವತ್ತು ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ನಮಗೆ ಚರ್ಚೆಗೆ ಅವಕಾಶ ಕೊಡಬೇಕು, ಇದ್ರ ಜೊತೆಗೆ ಮಂತ್ರಿಗಳು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಸತ್ಗೆ ಕಪ್ಪು ಪಟ್ಟೆಯನ್ನು ಧರಿಸಿಕೊಂಡು ರಾಹುಲ್ ಗಾಂಧಿ ಜೊತೆಗೆ ಇಂಡಿಯಾ ಒಕ್ಕೂಟದ ನಾಯಕರು ಆಗಮಿಸಿದ್ದಾರೆ. ರೈಟ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಿನ್ನೆಯ ಮುಂದುವರೆದ ಭಾಗ ಇವತ್ತು ಸಂಸತ್ ಎದುರು ಭಾರಿ ಪ್ರತಿಭಟನೆಗೆ ಈಗ ಎಲ್ಲಾ ವಿಪಕ್ಷ ನಾಯಕರು ಕೂಡ ಮುಂದಾಗಿದ್ದಾರೆ. ಕಪ್ಪು ಬಟ್ಟೆ ಧರಿಸಿ ಬಂದಿದ್ದಾರೆ. ಬಹಳ ದೊಡ್ಡ ಮಟ್ಟಿಗಿನ ಒತ್ತಡವನ್ನ ಈಗ ಕೇಂದ್ರದ ಮೇಲೆ ಹಾಕುವಂತಹ ನಿರ್ಧಾರಕ್ಕೆ ಇಂಡಿ ಒಕ್ಕೂಟ ಬಂದಂತೆ ಕಂಡು ಬರ್ತಾ ಇದೆ ಅಲ್ವಾ? ಹೌದು ಪ್ರತಿಮಾ, ಇವತ್ತು ಸಂಸತ್ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಎಲ್ಲ ವಿರೋಧ ಪಕ್ಷಗಳ ಸಂಸದರು ಒಟ್ಟಾಗಿ ಬಂದಿರುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಪ್ರತಿಭಟನೆ ನೇತೃತ್ವವನ್ನು ಕಾಂಗ್ರೆಸ್ ವಹಿಸಿಕೊಂಡಿದೆ. ಕಾಂಗ್ರೆಸ್ ಸಂಸದರು, ಎನ್ಸಿಪಿ ಸಂಸದರು, ಜೊತೆಗೆ ಟಿಎಂಸಿ ಸಂಸದರು ಇವರು ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಈಗ ಸಂಸತ್ ಆವರಣಕ್ಕೆ ಬಂದಿರುವಂತಹದ್ದು. ಪ್ರತಿಭಟನೆಗೂ ಮುಂಚೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಸತ್ನ ಆವರಣದಲ್ಲಿರ್ತಕ್ಕಂಥ ಕಚೇರಿಯಲ್ಲಿ ಎಲ್ಲ ಸಭೆ ಸೇರಿದ್ದಾರೆ. ಇವತ್ತಿನ ಹೋರಾಟದ ರೂಪುರೇಷೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆನ ಮಾಡಿದ್ದಾರೆ. ಒಂದ್ ಕಡೆ ಪ್ರತಿಭಟನೆ ಮಾಡುವಂತಹದ್ದು, ಇನ್ನೊಂದ್ ಕಡೆ ಸಂಸತ್ನಲ್ಲಿ ಯಾವ್ಯಾವ ವಿಚಾರಗಳನ್ನ ಚರ್ಚೆ ಮಾಡಬೇಕು, ರಾಜ್ಯಸಭೆಯಲ್ಲಿ ಯಾವ ವಿಚಾರ ಚರ್ಚೆ ಮಾಡಬೇಕು, ಲೋಕಸಭೆಯಲ್ಲಿ ಯಾವ ಅಂಶಗಳನ್ನ ಪ್ರಸ್ತಾಪವನ್ನ ಮಾಡಬೇಕು, ಹೇಗೆ ಪಟ್ಟು ಹಿಡಿಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಇದಾದ ನಂತರ ಈಗ ಪ್ರೊಟೆಸ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಸಂಸತ್ ಭವನದ ಮಕರದ್ವಾರದ ಬಳಿ ಅನ್ನುವಂತಹದ್ದು. ಬಹು ಮುಖ್ಯವಾಗಿ ಇವತ್ತು ಚರ್ಚೆಗೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಹೇಳ್ಕೊಂಡಿದೆ. ಅಂದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಎದುರುಗಡೆ ಪ್ರೊಟೆಸ್ಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ, ಧರಣಿ ಕೂತಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ರಾಹುಲ್ ಗಾಂಧಿ ಅವರ ಮನವೊಲಿಕೆಗೆ ಬಂದಿದ್ರು. ಅಂತಹ ಸಂದರ್ಭದಲ್ಲಿ ಅವರು ಮನವೊಲಿಸುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಚರ್ಚೆಗೆ ಸಂಸತ್ನಲ್ಲಿ ಚರ್ಚೆಗೆ ಅವಕಾಶವನ್ನ ಕೊಡ್ತೀವಿ, ನಾಳೆ ಸಂಸತ್ನಲ್ಲಿ ನೀವು ಚರ್ಚೆ ಮಾಡಬಹುದು ಅನ್ನುವಂತಹದನ್ನ ಹೇಳಿದ್ರು. ಹೀಗಾಗಿ ಇವತ್ತು ಎಲ್ಲ ವಿರೋಧ ಪಕ್ಷಗಳು ಕೂಡ ಸಂಸತ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ಲ ರೀತಿಯಂತ ತಯಾರಿಯನ್ನ ನಡೆಸಿರುವಂತಹದ್ದು. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಕೂಡ ನೋಟಿಸ್ ಅನ್ನು ಕೊಟ್ಟಿದೆ. ಕಾಂಗ್ರೆಸ್ನ ಸಂಸದರಾದಂತಹ ನಾಸಿರ್ ಹುಸೇನ್ ಅವರು ನಿಲುವಳಿ ಸೂಚನೆ ಅಡಿಯಲ್ಲಿ ನೋಟಿಸ್ ಅನ್ನು ಕೊಟ್ಟಿರುವಂತಹದ್ದು, ಚರ್ಚೆಗೆ ಅವಕಾಶವನ್ನು ಕೋರಿ. ಮತ್ತೆ ರಾಜ್ಯಸಭೆಯ ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಅವರು ಕೂಡ ಈ ಒಂದು ಚರ್ಚೆಗೆ ಅವಕಾಶವನ್ನ ಕೋರಿ
ಕೋರಿದ್ದಾರೆ. ಇನ್ನು ಲೋಕಸಭೆಯಲ್ಲೂ ಕೂಡ ಕಾಂಗ್ರೆಸ್ ಚರ್ಚೆಗೆ ಅವಕಾಶವನ್ನ ಕೋರಿರುವಂತಹದ್ದು. ಇವತ್ತು ಚರ್ಚೆಗೆ ಅವಕಾಶ ಒಂದ್ ವೇಳೆ ಸಿಕ್ಕಿದೆ ಆದಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಸಹಜವಾಗಿ ಮಾತನಾಡ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಯಾವ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಇನ್ನುಳಿದಂತ ಕಾಂಗ್ರೆಸ್ ಸಂಸದರು ಸೇರಿದಂತೆ ಸಮಾಜವಾದಿ ಪಕ್ಷ ಯಾವ ಅಂಶಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲನ ಕೇಳಿಸಿದೆ. ಈಗ ವಿರೋಧ ಪಕ್ಷಗಳು ಪಟ್ಟು ಹಿಡಿತಾ ಇರುವಂತಹದ್ದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದು. ಈಗ ವಿದ್ಯಾರ್ಥಿಗಳು ಕೂಡ ಅದೇ ಪಟ್ಟನ್ನ ಹಿಡಿದಿರುವಂತಹದ್ದು, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅಂತ. ಈ ಘೋಷಣೆಗಳೇ ಇವತ್ತು ಸಂಸತ್ನಲ್ಲೂ ಕೇಳುವಂತ ಸಾಧ್ಯತೆ ಇದೆ. ರಾಜ್ಯಸಭೆಯಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಸಂಪರ್ಕದಲ್ಲಿರಿ.